ಗಂ ಗಣಪತಯೇ ನಮಃ. ದೇವ, ಮೂರು ಲೋಕಗಳಲ್ಲೂ ಶ್ರೇಷ್ಠತ್ವವನ್ನು, ಭೂಮಿಯನ್ನು ಧರಿಸುವ ಸಾಮರ್ಥ್ಯವನ್ನು, ಸ್ಥಿರವಾದ ಸ್ಥಾನವನ್ನು, ನಿನ್ನನ್ನು ಧರಿಸತಕ್ಕಂಥ ಭಾಗ್ಯವನ್ನು, ಶಿವನ ಸನ್ನಿಧಿಯಲ್ಲಿರುವ ಅದೃಷ್ಟವನ್ನು, ನಿನ್ನ ಮೇಲೆ ಸ್ಥಿರವಾದ ಭಕ್ತಿಯನ್ನು ನನಗೆ ಅನುಗ್ರಹಿಸು ಅಂತ ಬೇಡ್ಕೊಂಡ. ಗಣಪತಿ ದೇವ ಹೀಗೆ ಹೇಳ್ತಾನೆ, ಶೇಷ, ನಿನ್ನ ಶಿರಸ್ಸು 10 ಭಾಗಗಳಾಗಿ ಭಗ್ನವಾಗಿವೆ. ಆದ್ದರಿಂದ ನೀನು 1000 ಹೆಡಗೆಗಳಿಂದ ಸಹಸ್ರವದನನಾಗಿ ಪ್ರಖ್ಯಾತನಾಗ್ತಾ ಇದ್ದೀಯ. ಶಿವನ ಶಿರಸ್ಸನ್ನು ಅಲಂಕರಿಸ್ತಾ ಇದ್ದೀಯ. ನನ್ನ ಸಾನ್ನಿಧ್ಯವನ್ನು ಸಹ ಪಡಿತಾ ಇದ್ದೀಯ. ನಿನ್ನ ಕೋರಿಕೆಗಳೆಲ್ಲವೂ ಈಡೇರುತ್ತವೆ ಅಂತ ವರಗಳ ಸುರಿಮಳೆ ಸುರಿಸಿ ಶೇಷನನ್ನು ತನ್ನ ಉದರಕ್ಕೆ ಕಟ್ಟಿಕೊಂಡ. ಆವತ್ತಿನಿಂದ ಗಣಪತಿ ಸ್ವಾಮಿಗೆ ವ್ಯಾಲಬದ್ಧ ಅನ್ನುವ ಹೆಸರು ಬಂತು. ವ್ಯಾಲಬದ್ಧ. ಸ್ವಾಮಿ ಶೇಷನ ಶಿರಸ್ಸಿನ ಮೇಲೆ ತನ್ನ ಅಭಯಹಸ್ತವನ್ನಿಟ್ಟು ವಿಶ್ವರೂಪ ದರ್ಶನ ಕೊಟ್ಟ. ಗಣಪತಿ ದೇವನಿಗೆ ಈ ಭೂಮಿ ಪಾದಗಳಾಗೂ, ದಿಕ್ಕುಗಳು ಕಿವಿಗಳಾಗೂ, ಸೂರ್ಯಚಂದ್ರರು ನೆತ್ರಗಳಾಗೂ ಇವೆ. ಔಷಧಗಳು ರೋಮಗಳಾಗಿಯೂ, ಪರ್ವತಗಳು ಉಗುರುಗಳಾಗಿಯೂ, ಮೇಘಗಳು ಸ್ವೇದವಾಗಿಯೂ ಇವೆ. 4 ಸಮುದ್ರಗಳಿಂದ ಆವರಿಸಲ್ಪಟ್ಟ ಈ ಜಗತ್ತು ಬ್ರಹ್ಮದೇವ ಪ್ರಜಾಪತಿಗಳು ಅವನ ಉದರವಾಗಿದ್ದು, ನಂತರ ಮುಖಗಳಿಂದ, ಅನಂತ ಬಾಹುಗಳಿಂದ, ಅನಂತ ಪಾದಗಳಿಂದ, ಅನಂತ ಶಕ್ತಿಯಿಂದ ಶೇಷನಿಗೆ ವಿಶ್ವರೂಪ ದರ್ಶನ ನೀಡಿ ಮತ್ತೆ ಸೌಮ್ಯ ರೂಪವನ್ನು ತಾಳಿದ. ನಂತರ ಶೇಷನಿಗೆ ಹೀಗೆ ಹೇಳ್ತಾ ಇದ್ದಾನೆ, ಶೇಷ, ಯಾರಿಗೂ ಧರಿಸುವುದಕ್ಕೆ ಸಾಧ್ಯವಿಲ್ಲದ ವಿಶ್ವರೂಪ ದರ್ಶನ ಭಾಗ್ಯ ನನ್ನ ಅನುಗ್ರಹದಿಂದ ನಿನಗೆ ಲಭಿಸಿದೆ. ನೀನು ಪಾತಾಳ ಲೋಕದಲ್ಲಿ ನೆಲೆಸು. ಶಿವನ ಶಿರಸ್ಸದಲ್ಲಿ ನಿನಗೆ ಸ್ಥಿರವಾದ ಸ್ಥಾನ ಪ್ರಾಪ್ತವಾಗುತ್ತೆ. ನನ್ನ ಅನುಗ್ರಹದಿಂದ ಈ ಭೂಮಿಯನ್ನು ಹೂವಿನ ಹಾರದಂತೆ ನೀನು ಧರಿಸ್ತೀಯ ಅಂತ ಆಶೀರ್ವಾದ ಮಾಡಿದ. ಶೇಷನು ಅನಂತ ಭಕ್ತಿಯಿಂದ, ದೇವ, ನಿನ್ನ ಆದೇಶದಂತೆ ಭೂಮಿಯನ್ನು ಧರಿಸ್ತಾ ಇದ್ದೀನಿ. ಇವತ್ತಿನಿಂದ ನನಗೂ ನಿನಗೂ ಧರಣೀಧರ ಅನ್ನೋ ಹೆಸರು ಪ್ರಸಿದ್ಧವಾಗುತ್ತೆ. ನೀನು ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಈ ಕ್ಷೇತ್ರದಲ್ಲಿ ನೆಲೆಸುವಂತ ಪ್ರಾರ್ಥನೆ ಮಾಡಿದ. ಗಣಪತಿ ಸ್ವಾಮಿ ಆಶೀರ್ವದಿಸಿ ಅದೃಶ್ಯನಾದ. ಶೇಷನು ಪ್ರವಾಳ ನಗರದಲ್ಲಿ ರತ್ನಗಳಿಂದ ಕೂಡಿದ ಮಂದಿರವನ್ನು ನಿರ್ಮಿಸಿ ಅದರಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸ್ವಾಮಿಗೆ ಧರಣೀಧರ ಅಂತ ಹೆಸರಿಟ್ಟು ಪೂಜಿಸಿದ. ನಂತರ ಶೇಷನು ಶ್ರೀಹರಿಗೆ ಶಯ್ಯನಾದ. ಒಂದು ರೂಪದಲ್ಲಿ ಭೂದೇವಿಯನ್ನು ಹೂವಿನ ಮಾಲೆಯಂತೆ ಧರಿಸಿದ. ಇನ್ನೊಂದು ರೂಪದಲ್ಲಿ ಗಜಾನನ ನಾಭಿ ಪದ್ಮದಲ್ಲಿ ಸ್ಥಿರವಾಗಿ ನೆಲೆಸಿದ. ಗಜಾನನ ಸ್ವಾಮಿ ಇನ್ನೊಂದು ಮಹತ್ತರವಾದ ಲೀಲೆ ಇದೆ, ಕೇಳು ಅಂತ ಬ್ರಹ್ಮದೇವ ವ್ಯಾಸ ಮಹರ್ಷಿಗೆ ಆ ಲೀಲೆಯ ಬಗ್ಗೆ ಹೀಗೆ ಹೇಳ್ತಾ ಇದ್ದಾನೆ. ಒಂದು ಸಲ ಪ್ರಳಯ ಸಂಭವಿಸಿತು. ಆಗ ಗಣಪತಿ ದೇವನು ನನಗೆ ಯಥಾವಿಧಿಯಾಗಿ ಸೃಷ್ಟಿ ಮಾಡುವಂತ ಆಜ್ಞೆ ಮಾಡ್ತಾನೆ. ನಾನು ಅವನ ಆದೇಶದಂತೆ ಮೊದಲು ಕಶ್ಯಪ, ಗೌತಮ, ಜಮದಗ್ನಿ, ವಸಿಷ್ಠ, ಭರದ್ವಾಜ, ಅತ್ರಿ, ವಿಶ್ವಾಮಿತ್ರ ಅನ್ನುವ 7 ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದೆ. ಅವರಲ್ಲಿ ಕಶ್ಯಪ ವಿಶೇಷ ಬುದ್ಧಿ ಹೊಂದಿದ್ದ. ಸೃಷ್ಟಿಗೆ ಸಹಕರಿಸ್ತೀನಿ ಅಂತ ಹೇಳಿ ಮೊದಲು ಗಣಪತಿಯನ್ನು ಪ್ರಸನ್ನ ಮಾಡ್ಕೋಬೇಕು ಅಂತ ಏಕಾಕ್ಷರ ಗಣಪತಿ ಮಂತ್ರವನ್ನು ನಿಷ್ಠೆಯಿಂದ ಜಪಿಸಿದ. ಗಣಪತಿ ದೇವನು ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕೋ ಕೋರಿಕೋ ಅಂದ. ಕಶ್ಯಪ ಮಹರ್ಷಿಯು, ದೇವ, ನಾನಾ ರೂಪಗಳಿಂದ ಯಥಾ ಪ್ರಕಾರವಾಗಿ ಸೃಷ್ಟಿ ಮಾಡುವ ಶಕ್ತಿಯನ್ನು ನನಗೆ ಅನುಗ್ರಹಿಸು. ನಿನ್ನ ಪಾದಪದ್ಮಗಳಲ್ಲಿ ದೃಢವಾದ ಭಕ್ತಿಯನ್ನು ಪ್ರಸಾದಿಸು. ನಿನ್ನ ದರ್ಶನ ಕೋರಿದಾಗಲಿಲ್ಲ ನೀನು ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷನಾಗು. ನಿನ್ನಂತಹ ಪುತ್ರನನ್ನೇ ನನಗೆ ಪ್ರಸಾದಿಸು ಅಂತ ಕೋರಿಕೊಂಡ. ಗಣಪತಿ ದೇವ ಆ ವರಗಳನ್ನೆಲ್ಲ ಅನುಗ್ರಹಿಸಿ ಮಾಯವಾದ. ಒಂದು ದಿನ ಕಶ್ಯಪ ಮಹರ್ಷಿಗೆ ತನ್ನ ಶರೀರವನ್ನು ಕದಲಿಸುವುದಕ್ಕೂ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಂತು. ಆಗ ಅವನಿಗೆ 14 ಮಂದಿ ಪತ್ನಿಯರು ಸೇವೆ ಮಾಡಿ ಅವನ ಅನುಗ್ರಹದಿಂದ ಗರ್ಭಗಳನ್ನು ಧರಿಸಿದರು. ಅವರಲ್ಲಿ ಅದಿತಿ ದೇವಿಗೆ ದೇವತೆಗಳು, ಗಂಧರ್ವರು ಜನಿಸಿದರು. ದಿತಿಗೆ ದೈತ್ಯರು, ದಾನವರು ಹುಟ್ಟಿದರು. ಅವನ ಇತರ ಭಾರ್ಯರಿಗೆ ಕ್ರಮವಾಗಿ ಯಕ್ಷ, ರಾಕ್ಷಸ, ಕಿನ್ನರ, ಸಿದ್ಧ, ಚಾರಣ, ಕಿಂಪುರುಷಗಣಗಳು ಹುಟ್ಟಿದವು. ಪೃಥ್ವಿ, ಪರ್ವತಗಳು, ವೃಕ್ಷಗಳು, ಸಮುದ್ರಗಳು, ನದಿಗಳು,
ಲತೆಗಳು, ಔಷಧಗಳು, ಅರಣ್ಯಗಳು, ಪಶುಗಳು, ಸಮಸ್ತ ಧಾತುಗಳು, ರತ್ನಗಳು, ಮುತ್ತುಗಳು, ಸರ್ಪಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಪಿಪೀಲಿಕಾದಿ ಜಂತುಗಳು ಮುಂತಾದ ಸಮಸ್ತ ಚರಾಚರ ಸೃಷ್ಟಿಯೆಲ್ಲವೂ ಉಂಟಾಯಿತು. ಈ ಸೃಷ್ಟಿಯೆಲ್ಲವನ್ನು ನೋಡಿ ಕಶ್ಯಪ ಮಹರ್ಷಿ ಅತ್ಯಾನಂದಪಟ್ಟ. ಅವರವರ ಅರ್ಹತೆಗೆ ತಕ್ಕಂತೆ ಕೆಲವರಿಗೆ ಷೋಡಶಾಕ್ಷರಿ ಮಂತ್ರ, ಮತ್ತೆ ಕೆಲವರಿಗೆ ಅಷ್ಟಾಕ್ಷರಿ ಮಂತ್ರ, ಇನ್ನು ಕೆಲವರಿಗೆ ದ್ವಾದಶಾಕ್ಷರಿ ಗಣಪತಿ ಮಂತ್ರವನ್ನು ಉಪದೇಶ ಮಾಡಿದ. ಪುತ್ರರೇ, ಈ ಮಂತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಜಪಿಸಿ ಗಣಪತಿ ದೇವ ಪ್ರಸನ್ನನಾಗ್ತಾನೆ ಅಂತ ಆಜ್ಞೆ ಮಾಡಿದ. ಅವರೆಲ್ಲರೂ ತಮ್ಮ ತಮ್ಮ ಭಾವನೆಗಳಿಗೆ ತಕ್ಕಂತೆ ಗಣಪತಿ ಸ್ವಾಮಿಯನ್ನು ಒಲಿಸಿಕೊಂಡರು. ಸ್ವಾಮಿ ಅವರವರ ಧ್ಯಾನ ಮೂರ್ತಿಗಳ ರೂಪಗಳಲ್ಲಿ ಪ್ರತ್ಯಕ್ಷವಾಗಿ ಅನುಗ್ರಹಿಸಿದ. ಎಲ್ಲರೂ ಸ್ವಾಮಿಯನ್ನು ಹೀಗೆ ಸ್ತುತಿ ಮಾಡ್ತಿದ್ದಾರೆ. ಯತೋನಂತ ಶಕ್ತೇರನೇಕಾಚ ಜೀವ, ಯತೋನಂತ ಶಕ್ತೇರನೇಕಾಶ್ಚ ಜೀವ, ಯತೋ ನಿರ್ಗುಣ ನ ಪ್ರಮೇಯಾದ್ಗುಣಾಸ್ತೆ, ಯತೋ ನಿರ್ಗುಣಾದ ಪ್ರಮೇಯ ಗುಣಾಸ್ತೆ, ಯತೋ ಭಾತಿ ಸರ್ವಂ ತ್ರಿಧಾ ಭೇದ ಭಿನ್ನಂ, ಯತೋ ಭಾತಿ ಸರ್ವಂ ತ್ರಿಧಾ ಭೇದ ಭಿನ್ನಂ, ಸದಾ ತಂ ಗಣೇಶಂ ನಮಾಮೋ ಭಜಾಮಃ, ಸದಾ ತಂ ಗಣೇಶಂ ನಮಾಮೋ ಭಜಾಮಃ. ಓ ನಿರ್ಗುಣ ಪರಬ್ರಹ್ಮ, ಅನಂತ ಶಕ್ತಿ ಸ್ವರೂಪನೇ, ಅನೇಕ ಜೀವಾತ್ಮ ಸ್ವರೂಪನೇ, ಅಪ್ರಮೇಯ ಗುಣಸ್ವರೂಪನೇ, ನಿನಗೆ ನಮ್ಮ ನಮಸ್ಕಾರಗಳು. ಅನಂತವೂ ನಿರ್ಗುಣವೂ ಅಪರಿಮಿತವೂ ಆದ ಭೇದರಹಿತವಾದ ಅನಾದ್ಯಾಂತವಾದ ನಿನ್ನ ಪರಬ್ರಹ್ಮ ಸ್ವರೂಪಕ್ಕೆ ನಮಸ್ಕಾರ. ನಾವು ಯಾವಾಗಲೂ ಗಣಪತಿ ದೇವನನ್ನು ಭಜಿಸುವಂತಾಗಲಿ ಅಂತ ಪ್ರಾರ್ಥಿಸಿದರು. ಹೇ ಹೇ ಗಣಪ, ಹೇ ನತಪ, ಹೇ ತ್ರಿಭುವನಪ, ಹೇ ನತಪ, ಮುಖೋ ಗಣೇಶ, ಹೇ ನತಪ, ಪಾಲಯ ಗಣಪ, ಯೋಗ ವಿದಿತ ಪಾವನ ಪರಮೇ ಪ್ರವಿಕರತಂ, ಯೋಗ ವಿದಿತ ಪಾವನ ಪರಮೇ ಪ್ರವಿಕರತಂ, ಭಕ್ತಿ ವಿಜಿತ ದಿವ್ಯ ಹೃದಯ ಮೇ ದಿಶ ದಿಶತ, ಸಚಿದಾನಂದನ ಪರ ಪ್ರದಿಶ ಮೇ ಕೃಪಾಂತೆ, ಪ್ರದಿಶ ಮೇ ಕೃಪಾಂತೆ, ಹೇ ಗಣಪ, ಹೇ ನತಪ, ಹೇ ತ್ರಿಭುವನಪ, ಹೇ ವಿಪುಲ ಕೃಪಾ ಪಾಲಯ ಗಣಪ, ಹೇ ಗಣಪ, ಹೇ ನತಪ, ಹೇ ತ್ರಿಭುವನಪ, ಹೇ ವಿಪುಲ ಕೃಪಾ ಪಾಲಯ ಗಣಪ. ಗಣಪತಿ ಸ್ವಾಮಿ ಅವರಿಗೆ ಹೀಗೆ ಹೇಳ್ತಿದ್ದಾನೆ, ಓ ಜೀವಿಗಳೇ, ನನ್ನ ಈ ರೂಪವನ್ನು
ಬ್ರಹ್ಮ ರುದ್ರ ಮುಂತಾದವರು ಸಹ ನೋಡಲಾರರು. ನಿರ್ಗಣ ರೂಪಿಯಾದ ನಾನು ನಿಮ್ಮ ಮೇಲಿನ ವಾತ್ಸಲ್ಯದಿಂದ ಸಗುಣ ರೂಪದಲ್ಲಿ ದರ್ಶನ ನೀಡಿದ್ದೀನಿ. ನಿಮ್ಮ ಇಚ್ಛಾನುಸಾರ ವರಗಳನ್ನು ಕೋರಿಕೊಳ್ಳಿ ಅಂದ. ಆಗ ಜೀವಿಗಳೆಲ್ಲರೂ ಸಂತೋಷದಿಂದ ತಮಗೆ ಬೇಕಾದ ವರಗಳನ್ನು ಕೋರಿಕೊಳ್ತಾ ಇದ್ದಾರೆ. ಗಣಪತಿ ದೇವನ ಅವರವರಿಗೆ ಯಾವ ವರಗಳನ್ನು ಅನುಗ್ರಹಿಸಿ ಅದೃಷ್ಟನಾದ ಎಲ್ಲರಿಗೂ ಕೂಡ ಎಲ್ಲರೂ ಪ್ರತ್ಯೇಕವಾಗಿ ತಾವು ಸಂದರ್ಶಿಸಿದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರು. ಎಲ್ಲರೂ ಯಾರ್ಯಾರು ಆ ರೂಪಗಳಲ್ಲಿ ದರ್ಶನ ಮಾಡಿದರೋ ಆ ರೂಪಗಳನ್ನು ಪ್ರತ್ಯಕ್ಷವಾಗಿ ಅಲ್ಲಿ ಪ್ರತಿಷ್ಠೆ ಮಾಡಿದರು. ದೇವತೆಗಳು ತಮ್ಮ ಮೂರ್ತಿಯನ್ನು ಸುಮುಖ ಅಂತ ಕೀರ್ತಿಸಿದರು. ಮಹರ್ಷಿಗಳು ತಾವು ಪ್ರತಿಷ್ಠಾಪಿಸಿದ ಮೂರ್ತಿಯನ್ನು ಏಕದಂತ ಅಂತ ಕೀರ್ತಿಸಿದರು. ಗಂಧರ್ವರು, ಕಿನ್ನರರು, ಕಪಿಲ ಅಂತಕ್ಕಂಥ ನಾಮದಿಂದ ಸ್ವಾಮಿಯನ್ನು ಪೂಜಿಸಿದರು. ಗುಹ್ಯಕರು, ಚಾರಣರು, ಸಿದ್ಧರು ಸ್ವಾಮಿಯನ್ನು ಗಜಕರ್ಣ ಅಂತ ಹೆಸರಿಟ್ಟರು. ಪೂಜೆ ಮಾಡಿ ವಿಮಾನಗಳನ್ನು ಹತ್ತಿ ಸ್ವರ್ಗಕ್ಕೆ ಹೋಗ್ತಿದ್ದಾರೆ. ಮಾನವರು ತಾವು ಪ್ರತಿಷ್ಠಾಪಿಸಿದ ಮೂರ್ತಿಗೆ ಲಂಬೋದರ ಅಂತ ಹೆಸರಿಟ್ಟು ಕೀರ್ತಿಸಿದರು. ಪಕ್ಷಿಗಳು ತಾವು ಪ್ರತಿಷ್ಠಾಪಿಸಿದ ಮೂರ್ತಿಗೆ ವಿಕಟ ಅಂತ ಹೆಸರಿಟ್ಟು ಪೂಜಿಸಿ ವನಗಳಿಗೆ ಹಾರಿಹೋದರು. ಪರ್ವತಗಳು, ವೃಕ್ಷಗಳು ತಾವು ಪ್ರತಿಷ್ಠಾಪಿಸಿದ ಮೂರ್ತಿಗೆ ವಿಘ್ನನಾಶಕ ಅಂತ ನಾಮಕರಣ ಮಾಡಿ ಪೂಜಿಸಿದರು. ಆ ವಿಘ್ನನಾಶಕನ ಅನುಗ್ರಹದಿಂದ ಪರ್ವತಗಳು, ಅರಣ್ಯಗಳು ವೃದ್ಧಿಯಾದವು. ವಿಷಜಂತುಗಳೆಲ್ಲವೂ ಧೂಮಕೇತು ಅನ್ನುವ ಹೆಸರಿನಿಂದ, ಜಲಾಶಯಗಳು ಗಣಾಧ್ಯಕ್ಷ ಅನ್ನತಕ್ಕಂಥ ಹೆಸರಿನಿಂದ ಸ್ವಾಮಿಯನ್ನು ಆರಾಧಿಸುವು. ಕ್ರಿಮಿಕೀಟಗಳು ಔಷಧಿ ಗಣಗಳ ಜೊತೆ ಸೇರಿ ತಾವು ಸ್ಥಾಪಿಸಿದ ಮೂರ್ತಿಗೆ ಪಾಲಚಂದ್ರ ಅನ್ನುವ ಹೆಸರಿಟ್ಟು ಪೂಜಿಸಿದರು. ಇನ್ನು ಇತರ ಕದಲುವ ಪ್ರಾಣಿಗಳೆಲ್ಲವೂ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದವು. ಎಲ್ಲರೂ ಗಣಪತಿ ಸ್ವಾಮಿಯ ಅನುಗ್ರಹದಿಂದ ತಮ್ಮ ತಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುವುದರಲ್ಲಿ ಸಮರ್ಥರಾದರು. ಗಣಪತಿ ಸಹಸ್ರನಾಮಗಳನ್ನು ಮಥಿಸಲು 12 ಪ್ರಸಿದ್ಧವಾದ ನಾಮಗಳು ಪ್ರಕಟವಾದವು. ಸುಮುಖಾಯ ನಮಃ, ಸುಖಾಯ ನಮಃ, ಸುಮುಖಾಯ ನಮಃ, ಏಕದಂತಾಯ ನಮಃ, ಏಕದಂತಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಕಪಿಲಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಗಜಕರ್ಣಿಕಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ಲಂಬೋದರಾಯ ನಮಃ, ಲಂಬೋದರಾಯ ನಮಃ, ನಮಃ, ವಿಕಟಾಯ ನಮಃ, ವಿಕಟಾಯ ನಮಃ, ವಿಕಟಾಯ ನಮಃ, ವಿಘ್ನನಾಶಾಯ ನಮಃ, ವಿಘ್ನನಾಶಾಯ ನಮಃ, ವಿಘ್ನನಾಶಾಯ ನಮಃ, ಗಣಾಧಿಪಾಯ ನಮಃ, ಗಣಾಧಿಪಾಯ ನಮಃ, ಗಣಾಧಿಪಾಯ ನಮಃ, ಧೂಮ್ರಕೇತುವೇ ನಮಃ, ಧೂಮ್ರಕೇತವೇ ನಮಃ, ಧೂಮ್ರಕೇತವೇ ನಮಃ, ಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಬಾಲಚಂದ್ರಾಯ ನಮಃ, ಪಾಲಚಂದ್ರಾಯ ನಮಃ, ಗಜಾನನಾಯ ನಮಃ, ಗಜಾನನಾಯ ನಮಃ, ಗಜಾನನಾಯ ನಮಃ, ಗಜಾನನಾಯ ನಮಃ, ಗಜಾನನಾಯ ನಮಃ. ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ.